ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿಯವರು ಇತ್ತೀಚೆಗೆ ನಡೆದ ಕಲಬುರಗಿ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಕುರಿತು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿಯವರು ಇತ್ತೀಚೆಗೆ ನಡೆದ ಕಲಬುರಗಿ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳು ಮತ್ತು ಕೈಗೊಂಡ ನಿರ್ಣಯಗಳ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. ಸಭೆಯ ಮೊದಲಿಗೆ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಕಾಶ್ಮೀರದ ಪಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾದವರು, ಬೆಂಗಳೂರಿನ RCB ಕಾರ್ಯಕ್ರಮದಲ್ಲಿ ಕಾಲ್ತುಳಿತದಿಂದ ಮೃತರಾದವರು, ಮಾಜಿ ಮಹಾಪೌರರಾದ GS ರೆಹಮತ್, ಡೇವಿಡ್ ಸಿಮಿಯಾನ್, ಮಾಜಿ ಪಾಲಿಕೆ ಸದಸ್ಯರಾದ ಸಾಜಿದಾ ಬಾನು ಹಾಗೂ ಪ್ರೇಮ್ ಕುಮಾರ್ ಸಿಪಾಯಿ ಸೇರಿದಂತೆ ಇತರೆ PKಗಳು ಮೃತರಾದ ಹಿನ್ನೆಲೆಯಲ್ಲಿ ಸಂತಾಪವನ್ನ ಸೂಚಿಸಲಾಯಿತು. ಸರ್ಕಾರಿ ಆದೇಶದ ಅನ್ವಯ ಕಲಬುರಗಿ ಮಹಾನಗರ ಪಾಲಿಕೆಯ ಅಭಿವೃದ್ಧಿ ಉಪ ಆಯುಕ್ತರಾದ RP ಜಾಧವ್ ಅವರನ್ನು ಸೇವೆಯಿಂದ ಬಿಡುಗಡೆಗೊಳಿಸಿದ್ದು, ಪಾಲಿಕೆಯ ಆಸ್ತಿಯ ಕುರಿತು ಚರ್ಚೆ, ಲೆಕ್ಕ ಪರಿಶೋಧನಾ ವರದಿಯ ಕುರಿತು ಚರ್ಚೆ, ಆಶ್ರಯ ಕಾಲೋನಿಗಳ ಕುರಿತು ಚರ್ಚೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನಿರ್ಣಯಿಸಿದ ಪ್ರಸ್ತಾವನೆಯಂತೆ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರ, ಉಪ ಮಹಾಪೌರರ ಮತ್ತು ಸರ್ವ ಸದಸ್ಯರ ಗೌರವಧನ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸುವಂತೆ ನಿರ್ಣಯ, UGD ಚಾರ್ಜಸ್ ಹೆಚ್ಚಿಸಲು ಗೃಹ ಬಳಕೆ 50 ರೂಪಾಯಿ, ಗೃಹೇತರ ಬಳಕೆ 100 ರೂಪಾಯಿ, ಕಲ್ಯಾಣ ಮಂಟಪ, ಬಾರ್, ರೆಸ್ಟೋರೆಂಟ್, ಫ್ಲಾಟ್ ಇವುಗಳಿಗೆ 200 ರೂಪಾಯಿ ಪ್ರತಿ ತಿಂಗಳು ನಿಗದಿಪಡಿಸಲು ನಿರ್ಣಯ, ನಗರದ ವಿವಿಧ ಪ್ರದೇಶದಲ್ಲಿ ಇರುವ ಪಾಲಿಕೆಯ ಒಡೆತನದ ಆಸ್ತಿಗಳಲ್ಲಿ ಸುಸಜ್ಜಿತ ವಾಣಿಜ್ಯಕ್ಕೆ ಉಪಯೋಗಿಸುವ ಕಟ್ಟಡಗಳನ್ನು PPP ಮಾದರಿಯಲ್ಲಿ ನಿರ್ಮಿಸಿ ಪಾಲಿಕೆಯ ಆದಾಯಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಅನುಕೂಲವಾಗುವ ದೃಷ್ಟಿಯಿಂದ ಒಂದು ವಿಶೇಷ ತಂಡ ರಚಿಸಿ ಪೈಲಟ್ ಆಧಾರದ ಮೇಲೆ ನಿರ್ಮಾಣ ಮಾಡುವಂತೆ ನಿರ್ಣಯಿಸಲಾಯಿತು ಎಂದು ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಮಾಹಿತಿ ನೀಡಿದ್ದಾರೆ. ಮೊನ್ನೆ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಅಂಶ ಸಂಖ್ಯೆ 103ರಲ್ಲಿ ಸರ್ಕಾರದ ಸುತ್ತೋಲೆಗಳು ಮತ್ತು ಸರ್ಕಾರದ ಆದೇಶಗಳನ್ನು ಓದಿ ದೃಢೀಕರಿಸಲಾಯಿತು. ಆ ಒಂದು ಸರ್ಕಾರದ ಆದೇಶದ ಅನುಸಾರವಾಗಿ ಪಾಲಿಕೆಯಲ್ಲಿ ಸುಮಾರು 20 ವರ್ಷಗಳಿಂದ ಇಲ್ಲಿ ಸ್ಟಾರ್ಟಿಂಗ್ ಜೈ ಅಂತ ಬಂದು ಲಾಸ್ಟ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಪ್ರಮೋಷನ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಸುಮಾರು 20 ವರ್ಷದ ಇದೇ ಪಾಲಿಕೆಯಲ್ಲಿ ಸೇವೆ ಸಲ್ಲಿಸಿದಂತ RP ಜಾಧವ್ ಅವರನ್ನು ಈ ಒಂದು ಸರ್ಕಾರದ ಆದೇಶಗಳ ರೀಡ್ ಅಂಡ್ ರೆಕಾರ್ಡ್ ನಲ್ಲಿ ಅವರನ್ನು ಇಲ್ಲಿಂದ ರಿಲೀವ್ ಮಾಡಲಾಯಿತು ಪ್ರಥಮವಾಗಿ. ಅದೇ ರೀತಿ ಇನ್ನಿತರ ಒಂದು ಸರ್ಕಾರದ ಸುತ್ತೋಲೆಯನ್ನು ಓದಿ ನಿರ್ಣಯಿಸಲಾಯಿತು. ಮತ್ತು ಲೆಕ್ಕ ಪರಿಶೋಧನೆ ಒಂದು ಸಬ್ಜೆಕ್ಟ್ ಬಂದಿತ್ತು. ಆ ಪರಿಶೋಧನೆಯಲ್ಲಿ ಅಧಿಕಾರಿಗಳು ದಾಖಲಾತಿಗಳನ್ನು ಸಲ್ಲಿಸದೇ ಇರುವುದರಿಂದ ಆ ಒಂದು ವಿಷಯ ಸತ್ತ ಮುಂದಿನ ಒಂದು ವಿಶೇಷ ಸಭೆ ಕರೆದು ಆ ಸಭೆಯಲ್ಲಿ ಚರ್ಚಿಸುವ ನಿರ್ಣಯ ಆಯಿತು. ಅದೇ ರೀತಿ ಇನ್ನೂ ಸ್ಥಿರ ಮತ್ತು ಚರ ಆಸ್ತಿಗಳ ಬಗ್ಗೆ ಅದು ಒಂದು ವಿಷಯ ಇತ್ತು. ಆ ಚರ ಮತ್ತು ಸ್ಥಿರ ಆಸ್ತಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಪಾಲಿಕೆಯ ಅಧಿಕಾರಿಗಳು ಇಲ್ಲದೇ ಇರುವುದರಿಂದ ಪ್ರತಿ ಬಾರಿ ಸಹಿತ ನಾವು ಅನೇಕ ಬಾರಿ ಪಾಲಿಕೆ ಅಧಿಕಾರಿಗಳು ಹೇಳ್ತೀವಿ, ನಮ್ಮ ಪಾಲಿಕೆಯ ಆಸ್ತಿ ಎಷ್ಟಿದೆ, ಎಲ್ಲಿದೆ, ಯಾರ ಅಧೀನದಲ್ಲಿದೆ ಅಂತಕ್ಕಂಥ ತಾವು ಸರ್ವೆ ಮಾಡಿ ಒಂದು ವಿವರವಾದ ಮಾಹಿತಿ ಕೊಡ್ರಿ ಅಂತೇಳಿ ಹೇಳಿದ್ದೀವಿ. ಆದರೆ ಇನ್ನೂ ಅರ್ಧಂಬರ್ಧ ಮಾಹಿತಿ ಕೊಡುವುದರಿಂದ ಆ ಸಭೆಯ ವಿಷಯನೂ ಸಹಿತ ಮುಂದೂಡಲಾಯಿತು. ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಿ ಪಾಲಿಕೆಯ ಆಸ್ತಿಗಳನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಅದೇ ರೀತಿ ಆಶ್ರಯ ಕಾಲನಿಗಳ ಕುರಿತು ಚರ್ಚಿಸಲಾಯಿತು. ಆಶ್ರಯ ಕಾಲನಿಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಬಗ್ಗೆ ಆ ವಿಷಯವನ್ನು ಮಂಡಿಸಿದವರು ನಮ್ಮ ಹಿರಿಯ ಸದಸ್ಯರಾದಂಥ ಸೈಯದ್ ಅಹಮದ್ ರವರು, ಮಾಜಿ ಮಹಾಪೌರರು, ಅವರು ಸಭೆಯನ್ನು ಮಂಡಿಸಿದ್ರು. ಆ ವಿಷಯ ಕುರಿತು ಅವರನ್ನು ನಾವು ವಿವರವಾಗಿ ಚರ್ಚಿಸಲು ಅನುಮತಿ ಕೊಟ್ಟಾಗ ಅವರು ವಿವರದ ಒಂದು ಮಾಹಿತಿ ಸಭೆಗೆ ಒದಗಿಸಿದ್ರು. ಮತ್ತು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಆಶ್ರಯ ಕಾಲನಿಗಳಲ್ಲಿ ಯಾವ ಹಂತದಲ್ಲಿದೆ ಮತ್ತು ಅಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಏನೆಲ್ಲ ಮಾಡಿದ್ರೆ ಅಂತೇಳಿ ಕೇಳಿದ ಪ್ರಶ್ನೆಗೆ ಅಧಿಕಾರಿಗಳು ಎಲ್ಲವನ್ನು ವಿವರವಾಗಿ ಹೇಳಿದ್ರು. ಆಶ್ರಯ ಕಾಲನಿಗಳಲ್ಲಿ ಮುಂದಿನ ದಿನಗಳಲ್ಲಿ ಸಹಿತ ಒಂದು ಒಳ್ಳೆಯ ನಾವು ಮೂಲಭೂತ ಸೌಲಭ್ಯ ಕೊಡಬೇಕು ಮತ್ತು ಅಲ್ಲಿನ ವಾಸ ಮಾಡ್ತಕ್ಕಂಥ ಜನರಿಗೆ ವಿಶೇಷವಾಗಿ ಅಲ್ಲಿ
ಹಕ್ಕುಪತ್ರ ಮತ್ತು ಒಂದು ನೋಂದಣಿ ಮಾಡಿಸಿ ಅವರಿಗೆ ನಾವು ಕೊಟ್ಟರೆ, ಖಾತಾ ಮಾಡಿಸಿಕೊಟ್ರೆ ಅವರು ಪರ್ಮನೆಂಟ್ ಓನರ್ ಆಗ್ತಾರೆ ಅಂಥೇಳಿ ಅವರಿಗೆ ಖಾತಾ ಮಾಡೋ ವ್ಯವಸ್ಥೆ ಸಹಿತ ಮಾಡಿಕೊಳ್ಳಲು ಅವರಿಗೆ ನಾವು ತಿಳಿಸಲಾಯಿತು. ಮತ್ತು ಇನ್ನಿತರ ವಿಷಯಗಳು ಈಗಾಗಲೇ ತಾವು ಕೇಳಿದ ಹಾಗೆ ನಗರದಲ್ಲಿನ ಈ ಆಸ್ತಿಗಳ ಬಗ್ಗೆ ಒಂದು ಚರ್ಚೆನೇ ಆಯಿತು. ಈ ಆಸ್ತಿ ಮತ್ತು ಬಿ ಖಾತಾ ಬಗ್ಗೆ, ಅದರ ಬಗ್ಗೆ ಸಹಿತ ಜನರಿಗೆ ಒಂದು ಸರಳವಾದ ಒಂದು ವಿಧಾನ ಅನುಸರಿಸಿ ಜನರು ನೇರವಾಗಿ ಬಂದು ತಮ್ಮ ಆಸ್ತಿಗಳನ್ನು ನೋಂದಣಿ ಮಾಡಿಕೊಂಡು ಈ ಖಾತಾ ಪಡೆಯಬೇಕು. ಮತ್ತು ಅದೇ ರೀತಿ ಕೆಲವು ನಕ್ಷೆಗಳಿಲ್ಲದೆ ಅನುಮತಿ ಪಡೆದಂತ ನಿವೇಶನಗಳಿಗೆ ಬಿ ಖಾತಾ ಕೊಡುವ ಒಂದು ನಿರ್ಣಯ ಸಹಿತ ಮಾಡಲಾಗಿದೆ. ಅವು ಸಹಿತ ಈ ಖಾತಾ ಮಾಡಿಕೊಡ್ಬೇಕಂತ ಹೇಳಿ ನಿರ್ಣಯ ಪಾಸ್ ಮಾಡಲಾಯಿತು. ಮತ್ತು ಇನ್ನಿತರ ಕುಡಿಯುವ ನೀರಿನ ಬಗ್ಗೆ ಸಹಿತ ಚರ್ಚೆ ಆಯಿತು. ಮತ್ತು ಬೀದಿ ನಾಯಿಗಳ ಬಗ್ಗೆ ಸಹಿತ ಚರ್ಚೆ ಆಯಿತು. ಈಗಾಗಲೇ ಬೀದಿ ನಾಯಿಗಳನ್ನು ಹಿಡಿದುಕೊಂಡು ಒಯ್ದು ನಮ್ಮ ಉದ್ನೂರು ಡಂಪಿಂಗ್ ಯಾರ್ಡ್ನಲ್ಲಿ ಅಲ್ಲಿ ಈಗಾಗಲೇ ಪ್ರಿಯಾಂಕಾ ಸಾಬ್ರು ಒಂದು ಡಾಗ್ ಶೆಲ್ಟರ್ಗೆ ನಾಯಿಗಳನ್ನು ತಂದು ಅವುಗಳನ್ನು ಸಂರಕ್ಷಿಸಿ, ಅಂದ್ರೆ ಅವುಗಳನ್ನು ಆಪರೇಷನ್ ಮಾಡಿ ಅವ್ರಿಗೆ 8 ದಿವಸದಲ್ಲಿ ಇರ್ತಕ್ಕಂಥ ಒಂದು ಶೆಡ್, ಒಂದು ಹಾಸ್ಪಿಟಲ್ ಟೈಪ್ ನಾವು ಮಾಡ್ತಾ ಇದ್ದೀವಿ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಸುಭಾಷ್ ಚೌಕ್ ಹತ್ತಿರವಿರುವ ಹುಸೇನ್ ಬಾಷಾ ಖೂನಿ ಅಲವಾ ದರ್ಗಾದಲ್ಲಿ ಮೊಹರಂ ಅಂಗವಾಗಿ ವಿಶೇಷ ದೀಪಾಲಂಕಾರ ಮಾಡುವುದು ವಿಶೇಷತೆಯಾಗಿದೆ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಸುಭಾಷ್ ಚೌಕ್ ಹತ್ತಿರವಿರುವ ಹುಸೇನ್ ಬಾಷಾ ಖೂನಿ ಅಲಾವಾ ದರ್ಗಾದಲ್ಲಿ ಮೊಹರಂ ಅಂಗವಾಗಿ ವಿಶೇಷ ದೀಪಾಲಂಕಾರ ಮಾಡುವ ಮೂಲಕ ಭಕ್ತಿಯನ್ನ ಸಮರ್ಪಿಸಲಾಗುತ್ತಿದೆ. ಶನಿವಾರ ರಾತ್ರಿ ಅಂದರೆ ರವಿವಾರ ಬೆಳಗಿನ ಜಾವ 2 ಗಂಟೆಗೆ ಪೀರ್ಗಳನ್ನ ಹೊತ್ತು ಮೆರವಣಿಗೆಯ ಮೂಲಕ ಎಸ್ಬಿ ಟೆಂಪಲ್ ಹಿಂದುಗಡೆ ಇರುವ ಯಂಕವ ಮಾರ್ಕೆಟ್ ರಸ್ತೆಯ ಹತ್ತಿರ ತೆರಳಿ ಅದ್ಧೂರಿ ಮೆರವಣಿಗೆಯ ಮೂಲಕ ಮರಳಿ ಸ್ವಸ್ಥಾನಕ್ಕೆ ತರಲಾಗುವುದು. ಈ ಮೆರವಣಿಗೆಯ ಸಂದರ್ಭದಲ್ಲಿ ಶಾ ಹುಸೇನಿ ಚಿಲ್ಲಾ ದರ್ಗಾಕ್ಕೆ ಭೇಟಿ ನೀಡುವುದು ವಾಡಿಕೆಯಾಗಿದೆ. ಇಂದಿಗೆ ಮೊಹರಂನ 3ನೇ ದಿನವನ್ನ ಆಚರಿಸಲಾಗುತ್ತಿದೆ. मेरा नाम वहीद खान है। ये ब्रह्मपुर सुभाष चौक हुसैनी बादशाह खूनी अलम है। ये सदियों से हम पूरे हिंदू मुस्लिम सब भाई भाई के जैसा मिलके मजमा करते हैं, मुहर्रम करते हैं। कोई बात की यहाँ तकलीफ नहीं है और परंपरा से चलता है। और यहाँ पर लाइट नहीं, कुछ नहीं, सिर्फ मशाल, मीठे तेल के चिराग। कितने साल से बिठा रहे हैं? हाँ, ये कहे हमारे बड़े बड़कों से आया है। वो कितने सिर हो गए हमको भी नहीं मालूम। कितने दिन आप पीरा बैठे? ये आज को 3 दिन हो गया। ये डेली कुछ नहीं, चिराग बत्ती फूल करते। जिस दिन अलम उड़ते उस दिन पब्लिक बहुत आता है और मजमा रहता है और मशाला रहते हैं। मशाल के ऊपर और अलम बाहर जाता है, सीधा गवा होटल जाता, गवा होटल से लालगिरी जाता, लालगिरी से शाह सिंह चिल्ला जाता, उसके बाद में ब्रह्मपुर मरगमा गुड़ी के पास रुकता, उसके बाद सीधा कुंभार गली में से फिर शास्त्री चौक पे आनी तट्टी आती, उधर लालगिरी से। वो जो है इसका मजमा, तट्टी का और बादशाह का मजमा देखने के लिए शास्त्री चौक पे आते पब्लिक। शनिवार रात में 2:30 बजे है, यहाँ से 2:30 बजे अलम उड़ता, शास्त्री चौक अप्पा के मंदिर के पास मजमा होता। वो गुंडा मार्केट का लाइन है ना, कुंभार गली, अंका मार्केट वहाँ पर होता। ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಬೋರಾಬಾಯಿ ನಗರದಲ್ಲಿ ಇರುವ ಶಾ ಹುಸೇನಿ ಚಿಲ್ಲಾ ದರ್ಗಾದಲ್ಲಿ ಮೊಹರಂ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶನಿವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಚೋಂಗೆ, ಶರ್ಬತ್ ಮತ್ತು ತೆಂಗುಗಳನ್ನು ಸಮರ್ಪಿಸುವುದು ವಾಡಿಕೆಯಾಗಿದೆ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಬೋರಾಬಾಯಿ ನಗರದಲ್ಲಿ ಇರುವ ಶಾ ಹುಸೇನಿ ಚಿಲ್ಲಾ ದರ್ಗಾದಲ್ಲಿ ಮೊಹರಂ ಅಂಗವಾಗಿ ವಿಶೇಷವಾಗಿ ಶನಿವಾರದ ದಿನದಂದು
ಚೋಂಗೆ, ಶರ್ಬತ್ ಮತ್ತು ತೆಂಗಿನಕಾಯಿ ಅರ್ಪಣೆ ಮಾಡುವುದು ವಾಡಿಕೆಯಾಗಿದೆ. ಈ ಸಂದರ್ಭದಲ್ಲಿ ಪೀರ್ಗಳಿಗೆ ಮಾಡುವ ಹೂವಿನ ಅಲಂಕಾರ ನೋಡಲು 2 ಕಣ್ಣುಗಳು ಕೂಡ ಸಾಲದಂತೆ ಭಾಸವಾಗುತ್ತವೆ. ಶನಿವಾರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅಲಂಕಾರ, ಚೋಂಗೆ, ಶರ್ಬತ್, ತೆಂಗಿನಕಾಯಿ ಅರ್ಪಣೆ ಮಾಡಿದ ನಂತರ ಶನಿವಾರ ರಾತ್ರಿ ಅಂದರೆ ಭಾನುವಾರ ನಸುಕಿನ ಜಾವ 4 ಗಂಟೆಗೆ ಕಲಬುರಗಿಯ ಮೂಲೆ ಮೂಲೆಗಳಿಂದ ಪೀರ್ ಅಂದರೆ ದೇವರುಗಳು ಆಗಮಿಸಿ ಶಾ ಹುಸೇನ್ ಚಿಲ್ಲಾ ದರ್ಗಾಕ್ಕೆ ಭೇಟಿ ನೀಡಿ ದರ್ಗಾಕ್ಕೆ ಪ್ರದಕ್ಷಿಣೆ ಹಾಕುವ ಮೂಲಕ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಮರಳುವುದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ. ಇವತ್ತಿನ ದಿವಸ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಬೋರಾಬಾಯಿ ನಗರ ಬ್ರಹ್ಮಪುರ ಕಲಬುರಗಿಯಲ್ಲಿ ಚಾವ್ಶಾನ್ ಚಿಲ್ಲಾ ದರ್ಗಾದ ಎಲ್ಲರಿಗಿಂತ ದೊಡ್ಡ ದೇವ್ರ ಅಂದ್ರೆ ಹುಸೇನ್ ಬಾಷಾ ಅಂತ ಹೇಳಕ್ ಇಷ್ಟಪಡ್ತೀವಿ. ವರ್ಷ ಮಾಡದಂತೆ ಈ ವರ್ಷವೂ ದೊಡ್ಡ ಒಂದು ಆಚರಣೆ ಮಾಡ್ತೀವಿ ಅಂತ ಹೇಳಕ್ ಬರ್ತೀವಿ. ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಎಲ್ಲಾ ಪೀರ್ಗಳು ಬಂದ್ ಕೇಸಿ ಶನಿವಾರ ದಿವಸ ಬರ್ತಾವ ಮತ್ತು ಸಂಡೇ ದಿವಸ ದಪ್ಪನ್ ಇರ್ತದ. ವರ್ಷ ಅಂದ್ರೆ ಎಲ್ಲರಿಗಿಂತ ದೊಡ್ಡ ದೇವ್ರ ಅಂದ್ರೆ ನಮ್ಮ ಹುಸೇನ್ ಬಾಷಾ ಅಂತ ಹೇಳಕ್ ಬರ್ತೀವಿ. ಅದಕ್ಕೆ ಎಲ್ಲರಿಗೆ ಸಮಸ್ತ ನಾಡಿನ ಹಿಂದೂ ಮುಸ್ಲಿಂ ಜನರಿಗೆ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶರ್ಬತ್ ಮಾಡ್ತಾರ, ಮತ್ತ ಪ್ರಸಾದ್ ಮಾಡ್ತಾರ, ಎಲ್ಲರೂ ಭಕ್ತರು ಟ್ಯಾಂಗ್ ಹೊಡಿತಾರ. ಆದ್ರ ಬಹಳ ಸಂಖ್ಯೆದಾಗ ದೊಡ್ಡ ಒಂದು ಜಾತ್ರೆ ಆತ ಅಂತ ಹೇಳಕ್ ಇಷ್ಟಪಡ್ತೀನಿ. यहाँ शाह हुसैन चिल्ला ब्रह्मपुर, यहाँ पर सब मुहर्रम के पीर आके मिल के जाते हैं और जुम्मा, जुमेरात और संडे के दिन के पूरे अलमा आके जाते हैं यहाँ पर। यहाँ 10 दिन के हफ्ते के दिन खतर रात्रि के दिन आते बोल। हाँ, खतर रात्रि के दिन आते हैं। पूरा गुलबर्ग का अलम यहाँ पर आते हैं। खाली लोग आते जाते परचून देते रहते, बर्तन देते, नारियल फोड़ते, सब ऐसे तरीके होते हैं यहाँ पर। वैसे का ये बहुत बड़ी दरगाह होती है, इसलिए आते हैं। हाँ, ಕಲಬುರಗಿ ಜಿಲ್ಲೆಯಾದ್ಯಂತ ಇರುವ ದೇವದಾಸಿಯರ ಗಣತಿ ಮಾಡುವಂತೆ ಆಗ್ರಹಿಸಿ ಭೀಮಪುತ್ರಿ ಬ್ರಿಗೇಡ್ ಸಾಮಾಜಿಕ ಸಂಘಟನೆ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಭೀಮಪುತ್ರಿ ಬ್ರಿಗೇಡ್ ಸಾಮಾಜಿಕ ಸಂಘಟನೆ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಇರುವ ದೇವದಾಸಿಯರು ಮತ್ತು ದೇವರ ಹೆಸರಿನ ಮೇಲೆ ಇರುವ ಸ್ತ್ರೀಯರು ಮತ್ತು ಪುರುಷರ ಗಣತಿ ಮಾಡುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಎಲ್ಲರಿಗೂ ನಾನು ಭೀಮಪುತ್ರಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಮಾತಾಡತಕ್ಕಂಥದ್ದು. ಇವತ್ತು ನಾವು ಜಿಲ್ಲಾಧಿಕಾರಿಯವರಿಗೆ ನಾವು ಮನವಿ ಪತ್ರ ಕೊಡುವ ಉದ್ದೇಶ ಏನಂದ್ರೆ, ತಾಯಿಂದೇವರು ಇವತ್ತು ನೋಡಿ ಅವ್ರದ್ದು ಪೂರಾ ವಯಸ್ಸಾಗಿದ್ದಾರೆ, ಇನ್ನೂವರೆಗೂ ಅವರು ಯಾವುದೇ ಒಂದು ಅವರಿಗೆ ದೇವದಾಸಿ ಅಂತ ಒಂದು ಗುರುತಿನ ಚೀಟಿಯನ್ನು ಕೊಟ್ಟಿಲ್ಲ. ಇವತ್ತು ಯಾವುದೇ ಆದ ಒಂದು ಜನಗಣತಿಯನ್ನು ಅವ್ರದ್ದು ಮಾಡಿಲ್ಲ. ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತೀವಿ. ಯಾಕಂದ್ರೆ ಅವರಿಗೆ ಫಸ್ಟ್ ಅವರು ಜನಗಣತಿ ಆಗಬೇಕು. ಜನಗಣತಿ ಆದ್ರೆ ಎಷ್ಟು ಜನ ಇದ್ದಾರೆ ದೇವದಾಸಿ ಹೆಸರ ಮೇಲೆ ಅಂತ ಅವರಿಗೆ ಒಂದು ಗುರುತಿನ ಚೀಟಿ ಕೊಟ್ರೆ ಸರ್ಕಾರದಿಂದ ಬರ್ತಕ್ಕಂಥ ಬಹಳಷ್ಟು ಸೌಲಭ್ಯಗಳಿವೆ. ಅವರಿಗೆ ಮನೆ ಅಂತ ಇದೆ, ಅವರಿಗೆ ಪಿಂಚಣಿ ಅಂತ ಇದೆ. ಯಾಕಂದ್ರೆ ಇವತ್ತು ಅವರು ಅಷ್ಟೆಲ್ಲ ಅನುಕೂಲ ಇದ್ರು ಇವತ್ತು ಅವರು ಜನಗಣತಿ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ಇವತ್ತು ನಾವು ಹೋರಾಟವನ್ನು ಮಾಡಿಸಿ ಇವತ್ತು ಅವ್ರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇವತ್ತು ಆ ಮನವಿ ಪತ್ರವನ್ನು ನಾವು ಒಂದು 15 ದಿವಸ 20 ದಿವಸ ನಾವು ಟೈಮ್ ಕೊಟ್ಟಿದ್ದೇವೆ. ಆ 15-20 ದಿವಸ ಅವರು ಟೈಮ್ ಕೊಟ್ಟರು ಅವರು ಆ ಒಂದು ಜನಗಣತಿಯ ಪ್ರಮಾಣ ಪತ್ರ ಬಗ್ಗೆ ಅವರು ಯಾವುದೇ ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ತಾಯಿಂದವರು ಬಂದ್ ಕೇಸಿ ಇದೇ DC ಆಫೀಸ್ ಎದುರುಗಡೆ ನಾವೆಲ್ಲ ಎಷ್ಟು ಪುರುಷರಿದ್ದವರು ನಾವೆಲ್ಲ ಅರೆಬತ್ತಲವನ್ನು ಹೋರಾಟವನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ. ತಾಯಿಂದವರಿಗೆ ನ್ಯಾಯ ಸಿಗೋರೆಗೂ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಯಾಕಂದ್ರೆ ನಮ್ಮ ಸಂಘಟನೆ ಇಲ್ಲೇ ಅಂತ ಇಲ್ಲ,
ನಮ್ಮ ಬೆಂಗಳೂರಲ್ಲಿ ನಮ್ಮ ಭೀಮಪುತ್ರಿ ರೇವತಿ ರಾಜ್ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಅವರು ಇಲ್ಲೇ ಮಾಡಬಳಕ ನಾವು ಫ್ರೀಡಂ ಪಾರ್ಕ್ನಲ್ಲಿ ನಾವು ಮಾಡಕ್ಕೆ ರೆಡಿ ಇದ್ದೇವೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಸಂಬಂಧಪಟ್ಟಂತಹ ಎಲ್ಲ ತಾಲೂಕಾದ ತಹಸೀಲ್ದಾರ್ ಅವರಿಗೆ ತಾವು ಈ ನಮ್ಮ ಪತ್ರವನ್ನು ರವಾನೆ ಮಾಡಿ ಇರ್ತಕ್ಕಂಥ ಎಲ್ಲ ತಾಲೂಕದಲ್ಲಿ ಇರ್ತಕ್ಕಂಥ ದೇವದಾಸಿ ಹಾಗೂ ದೇವರ ಹೆಸರ ಮೇಲೆ ಇರ್ತಕ್ಕಂಥ ಎಲ್ಲ ಸ್ತ್ರೀಯರು ಹಾಗೂ ಪುರುಷರವರಿಗೆ ಅವರಿಗೆ ಒಂದು ಗುರುತಿನ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟು ಅವರಿಗೆ ಬರ್ತಕ್ಕಂಥ ಸೌಲಭ್ಯಗಳ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಸಿ ನಾವು ಇವತ್ತು ನಮ್ಮ ಸಂಘಟನೆ ಒತ್ತಾಯ ಮಾಡಿ ಕೇಸಿ ನಮ್ಮ ಒಂದು 2 ಮಾತನ್ನು ಮುಗಿಸ್ತೀನಿ. ಈ ಪ್ರತಿಭಟನೆಯಲ್ಲಿ ಭೀಮಪುತ್ರಿ ಬ್ರಿಗೇಡ್ ಸಾಮಾಜಿಕ ಸಂಘಟನೆ ಕಲಬುರಗಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಚೌಹಾಣ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಯಿಬಣ್ಣ ಸಾಮಗೋಳ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಭೀಮಪುತ್ರಿ ಜಗದೇವಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುಲೈ 6ರಂದು ಕಲಬುರಗಿ ನಗರದ PDI ಎಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರ ಮೈಂಡ್ ಮ್ಯಾಜಿಕ್ ಕಾರ್ಯಕ್ರಮ ಜರುಗಲಿದೆ. ದಕ್ಷಿಣ ಕನ್ನಡ ಸಂಘ ಕಲಬುರಗಿ ಹೋಟೆಲ್ ಬೇಕರಿ ಮತ್ತು ವಸತಿ ಗೃಹ ಮಾಲೀಕರ ಸಂಘ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರ ಮೈಂಡ್ ಮ್ಯಾಜಿಕ್, ವಿಜ್ಞಾನ, ಮನಶಾಸ್ತ್ರ, ಮ್ಯಾಜಿಕ್ ಕಲೆ ಸಂಗಮ ಕಾರ್ಯಕ್ರಮವು ಜುಲೈ 6 ರವಿವಾರದಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ PDI ಎಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಜರುಗಲಿದೆ ಎಂದು ಕುದ್ರೋಳಿ ಗಣೇಶ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ಮಾಹಿತಿ ನೀಡಿದ್ದಾರೆ. ಪ್ರಸಿದ್ಧ ಜಾದೂಗಾರರು ಕುದ್ರೋಳಿ ಗಣೇಶ್ ಅವರ ಮೈಂಡ್ ಮ್ಯಾಜಿಕ್ ಪ್ರದರ್ಶನ ಕಲಬುರಗಿಯಲ್ಲಿ ಜುಲೈ 6ರಂದು PDI ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ನಡೆಯಲಿದೆ. ಅವರು ನಮ್ಮ ಶರಣರ ನಾಡು ಕಲಬುರಗಿ ಜಿಲ್ಲೆಗೆ ಆಗಮಿಸಿ ಇವತ್ತು ಕಳೆದ 1 ತಿಂಗಳಿಂದ ಇಲ್ಲಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಇಲ್ಲೆಲ್ಲ ಕಡೆ ಅವರು ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ಮೈಂಡ್ ಮ್ಯಾಜಿಕ್ ಅಂತ ಒಂದು ಶೋವನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ದಕ್ಷಿಣ ಕನ್ನಡ ಸಂಘ ಕಲಬುರಗಿ ಹೋಟೆಲ್ ಬೇಕರಿ ಮತ್ತು ವಸತಿ ಗೃಹ ಮಾಲೀಕರ ಸಂಘ ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು 6ನೇ ತಾರೀಕಿನಂದು ನಾವು PDI ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ನಮಸ್ಕಾರ. ಕಳೆದ 35 ವರ್ಷಗಳಿಂದ ನಾನು ಈ ಜಾದೂ ರಂಗದಲ್ಲಿದ್ದೇನೆ. ಇಲ್ಲಿವರೆಗೆ ಸುಮಾರು ಒಂದು 2,500ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ದೇಶದ ಬೇರೆ ಬೇರೆ ಕಡೆ ಒಂದು 15 ರಾಷ್ಟ್ರಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಜಾದೂ ಅನ್ನೋಂಥದ್ದು ಒಂದು ವಿಶೇಷವಾದ ಕಲೆ. ಇದರ ಉಲ್ಲೇಖ ವೇದಗಳಲ್ಲೇ ಆಗಿದೆ. ಅಂದರೆ ಅಷ್ಟು ಪುರಾತನ ಅಂತ ಹೇಳಿಕೆ ನಾನು ಬಯಸ್ತಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೆ ಈ ಜಾದೂ ಅನ್ನುವಂಥದ್ದು ಮನುಕುಲವನ್ನು ರಂಜನೆ ಮಾಡ್ತಾ ಬಂದಿದೆ. ರಂಜನೆ ಯಾವ ಲೆಕ್ಕದಿಂದ ಅಂತ ಹೇಳಿದ್ರೆ, ನೋಡುವಾಗ ಅದ್ಭುತ, ಆಶ್ಚರ್ಯ, ಹೇಗೆ ಮಾಡಿದರು ಅಂತ ಗೊತ್ತಾಗದಿರುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇದು ಕಣ್ಣಿಗೆ ಒಂಥರ ಪವಾಡವಾಗಿ ಕಂಡರೂ ಕೂಡ ಇದರ ಹಿಂದೆ ಯಾವುದೇ ಮಾಟ ಮಂತ್ರ ಪವಾಡಗಳಿಲ್ಲ. ಇದು ಒಂದು ಕೈಚಳಕ ಮತ್ತು ವಿಜ್ಞಾನ ಆಧಾರಿತವಾಗಿರುವಂಥ ಕಲೆ. ಈ ಹಂತವಾಗಿ ವರ್ಷದಿಂದ ವರ್ಷಕ್ಕೆ, ಜನರೇಷನ್ ಟು ಜನರೇಷನ್ ಜಾದುವಿನ ಈ ಫ್ರೇಮ್ಗಳು ಚೇಂಜ್ ಆಗ್ತಾ ಬರ್ತದೆ. ಈಗ ಸದ್ಯಕ್ಕೆ ತಮಗೆಲ್ಲ ಗೊತ್ತಿರುವ ಹಾಗೆ ಸೋಷಿಯಲ್ ಮೀಡಿಯಾ ಬಂದಾದ ನಂತರ ಜಗತ್ತಿನ ಯಾವ ಮೂಲೆಯ ಜಾದುಗಳು ಕೂಡ ನಿಮಗೆ ನಿಮ್ಮ ಮೊಬೈಲಲ್ಲೇ ನೋಡಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಜಾದುವಿನ ಗುಟ್ಟುಗಳು ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ನಿಮಗೆಲ್ಲ ಮೊಬೈಲ್ಗಳಿಗೆ ಬಂದಿರುತ್ತೆ ಒಂದಲ್ಲ ಒಂದು ರೀತಿಯಿಂದ. ಆದರೆ ಜಾದೂಗಾರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ಸಾರಿ ಕೂಡ ಒಂದಕ್ಕಿಂತ ಇನ್ನೊಂದು ಹೆಚ್ಚು ಏನೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅಂಥದ್ರಲ್ಲಿ ಒಂದು ಪ್ರಯತ್ನ ಇತ್ತೀಚೆಗೆ ಆಗಿರುವಂಥದ್ದು. ಆ ಕಲೆಯ ಹೆಸರು ಮೆಂಟಲಿಸಮ್ ಅಂತ. ಮೆಂಟಲಿಸಮ್ ಅನ್ನುವಂಥದ್ದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಜಾದು ಪ್ರದರ್ಶನ. ಇದರಲ್ಲಿ ಯಾವುದೇ ಸಲಕರಣೆಗಳು, ಪ್ರಾಪರ್ಟೀಸ್ಗಳು ಅಂಥದ್ದು ಇರೋದಿಲ್ಲ. ಬಟ್ ಈ ಮೆಂಟಲಿಸಮ್ ಅನ್ನುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಪ್ತ ಮನಸ್ಸಿಗಿರುವಂಥ, ಸುಪ್ತ ಪ್ರಜ್ಞಾ ಮನಸ್ಸಿಗಿರುವಂಥ ಶಕ್ತಿಯ ಅನಾವರಣ ರಂಗರೂಪಾತ್ಮಕವಾಗಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಈಗ ಈ ಕಾರ್ಯಕ್ರಮಕ್ಕೆ ನಾನು ಮೈಂಡ್ ಮ್ಯಾಜಿಕ್ ಅಂತ ಹೆಸರಿಟ್ಟಿದ್ದೇನೆ. ತಾವು ಹೆಸರಲ್ಲಿ ಗೊತ್ತಿದ್ದಾಗೆ ಇದು ಮ್ಯಾಜಿಕ್ಕು ಹೌದು, ಜೊತೆಗೆ ಮೈಂಡಿಗೆ ಸಂಬಂಧಪಟ್ಟಂಥ ಮ್ಯಾಜಿಕ್ ಹೌದು. ನಾಳೆ ನೀವು ತಾವುಗಳು ಬರಬೇಕು. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಪ್ರೇಕ್ಷಕರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನನಗೆ ನನ್ನ ತಂತ್ರಗಾರಿಕೆ ಮೂಲಕ ತಿಳ್ಕೊಳ್ಳಿಕ್ಕೆ, ಓದಲಿಕ್ಕಾಗುತ್ತೆ. ಮೈಂಡ್ ರೀಡಿಂಗ್ ಅಂತ ಹೇಳ್ತೇವೆ. ಅದೇ ರೀತಿ ಭಾಳ ಹಳೇದಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ, ಮುಖ ಮನಸ್ಸಿನ ಕನ್ನಡಿ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಒಂದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಒಂದು ಪ್ರಯತ್ನ. ಒಬ್ಬ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್, ಚಲನವಲನ, ನಾಡಿ ಮಿಡಿತ ಇಂಥದ್ದೆಲ್ಲ ಮುಖ ನೋಡಿಕೊಂಡು ಅವನ ಮನಸ್ಸಲ್ಲಿ ಏನು ಓಡ್ತಾ ಇರ್ಬೋದು ಅನ್ನೋದನ್ನು ಹೇಳುವಂಥದ್ದು. ಇದರಲ್ಲೊಂದು ವಿಶೇಷ ಪ್ರಯೋಗ ಟೆಲಿಪತಿ ಅಂತ. ಟೆಲಿಪತಿ ಅನ್ನುವಂಥದ್ದು ನಮ್ಮ DNA ಇದೆ ಅನ್ನೋದನ್ನು ಸೈಂಟಿಸ್ಟ್ಗಳು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಬೆಳಿಗ್ಗೆ ಯಾರನ್ನೋ ನೆನೆಸ್ಕೊಂಡ್ರಿ,
ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಲ್ಲಿ ಅವ್ರದ್ದು ಫೋನ್ ಬರುತ್ತೆ. ಹೆಚ್ಚಿನವ್ರು ನಾವು ಹೇಳ್ತೇವೆ 100 ವರ್ಷ ಆಯುಷ್ಯ ಕಣಪ್ಪ ನಿನಗೆ, ಈಗಷ್ಟೇ ನಾನು ನೆನೆಸ್ಕೊಂಡೆ ಅಂತ. ಅದು ಆ್ಯಕ್ಚುಲಿ ಕಾಕತಾಳಿ ಅಲ್ಲ, ನೀವು ನೆನೆಸ್ಕೊಂಡೋದಕ್ಕೆ ಆ ವೈಬ್ರೇಷನ್ ಅಲ್ಲಿ ಹೋಗೋದು ಅಂತ ಒಂದು ನಿಯಮ. ಇದೇ ರೀತಿ ಬೇರೆ ಬೇರೆ ವಿಚಾರಗಳು ಆ ಟೆಲಿಪತಿಗೆ ಸಂಬಂಧಪಟ್ಟಂತಿರ್ತದೆ. ಅಂಥ ಒಂದು ಟೆಲಿಪತಿಯ ಒಂದು ಪ್ರದರ್ಶನವನ್ನು ನಾನು ವೇದಿಕೆ ಮೇಲೆ ಮಾಡ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ರೀತಿಯಿಂದ ಹಿಪ್ನೋಸಿಸ್ ಸಂಮೋಹಿನಿಯ ಪ್ರಯೋಗವನ್ನು ವೇದಿಕೆ ಮೇಲೆ ಬರುವಂಥ ಪ್ರೇಕ್ಷಕರು ಜೊತೆಗೆ ಕೂತಿರುವಂಥ ಎಲ್ಲರಿಗೂ ಕೂಡ ನಾನು ಮಾಡ್ತಾಯಿದ್ದೇನೆ. ನೀವು ಸಾಮಾನ್ಯವಾಗಿ ನೋಡಿರ್ಬೋದಾದಂಥ ಜಾದೂ ಪ್ರದರ್ಶನ ಇದಲ್ಲ. ಯಾವುದೋ ಇದು ಹೂ ತೆಗಿತಾರೆ, ಹಣ್ಣು ತೆಗಿತಾರೆ, 2 ತುಂಡು ಮಾಡ್ತಾರೆ ಹುಡುಗಿಯನ್ನು, ಗಾಳಿಲಿ ತಲೆಸ್ತಾರೆ, ಅದು ಯಾವುದೂ ಅಲ್ಲ. ಇಟ್ ಈಸ್ ಎ ಸಿಂಗಲ್ ಮ್ಯಾನ್ ಶೋ. ಇದು ಏಕ ವ್ಯಕ್ತಿ ಜಾದೂ ಪ್ರದರ್ಶನ. ಆದರೆ ಈ ಏಕ ವ್ಯಕ್ತಿ ಜಾದೂ ಪ್ರದರ್ಶನದಲ್ಲಿ ಬಂದಿರುವಂಥ ಅಷ್ಟೂ 100 ಮಂದಿಗೂ ಕೂಡ ಮನಸ್ಸು, ಆ ಮನಸ್ಸಿನ ಒಳಗಡೆ ಸೇರ್ಪಡೆ ಮಾಡುವಂಥ ಒಂದು ಪ್ರೆಸೆಂಟೇಷನ್ ಸ್ಟೈಲನ್ನು ನಾವಿಲ್ಲಿ ಮಾಡಿದ್ದೇವೆ. ಇದನ್ನು ನಾಡ್ದು ಭಾನುವಾರ ಅಂದರೆ ಜುಲೈ 6ನೇ ತಾರೀಕಿಗೆ PDA ಕಾಲೇಜಿದು ಸ್ಯಾಕ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನನಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಾನು ಇದನ್ನು ಶುರು ಮಾಡಿದ್ದು ಆಸ್ಟ್ರೇಲಿಯಾದಲ್ಲಿ ಪರ್ಫಾರ್ಮೆನ್ಸ್ ಕೊಡೋ ಮೂಲಕ ಇದನ್ನು ಶುರು ಮಾಡಿದ್ದೆ. ಈಗಾಗಲೇ ಸುಮಾರು ಒಂದು 150ಕ್ಕೂ ಹೆಚ್ಚು ಪ್ರದರ್ಶನ ಫಾರಿನ್ ಕಂಟ್ರೀಸ್ಗಳಲ್ಲಿ ಮತ್ತು ನಮ್ಮ ರಾಜ್ಯದ ಪ್ರಾಮುಖ್ಯವಾಗಿರುವಂಥ ವಿಶ್ವವಿದ್ಯಾನಿಲಯಗಳಲ್ಲಿ, ಕಾಲೇಜುಗಳಲ್ಲಿ ಇದಾಗಿದೆ. ಈ ಸುದ್ದಿಗೋಷ್ಠಿಯಲ್ಲಿ ನರಸಿಂಹ ಮೆಂಡನ್, ಪ್ರಶಾಂತ್ ಶೆಟ್ಟಿ, ಪುರಂದರ್ ಭಟ್, ಚಂದ್ರಶೇಖರ್ ಶೆಟ್ಟಿ, ಮಾಲಾ ಕಣ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜುಲೈ 9ರಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿಯ ವತಿಯಿಂದ ಬೃಹತ್ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಶರಣಬಸಪ್ಪ ಮಮಶೆಟ್ಟಿ ಅವರು ತಿಳಿಸಿದ್ದಾರೆ. ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿಯ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಜುಲೈ 9ರಂದು ಕಲಬುರಗಿಯಲ್ಲಿ ಬೃಹತ್ ಮುಷ್ಕರ ಮಾಡಿ ನೂರಾರು ಕಾರ್ಮಿಕರು, ರೈತರು ಹಾಗೂ ಜನಸಮೂಹವು ಸಾಮೂಹಿಕ ಬಂಧನಕ್ಕೆ ಒಳಗಾಗಲಿದ್ದಾರೆ. ಅದಕ್ಕೆ ಕಲಬುರಗಿ ಮಹಾನಗರ ಜನತೆ ಹಾಗೂ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಮಹಾಜನತೆ ಈ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಂಚಾಲನಾ ಸಮಿತಿಯ ವತಿಯಿಂದ ಶರಣಬಸಪ್ಪ ಮಮಶೆಟ್ಟಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ದೇಶದಾದ್ಯಂತ ಸಾರ್ವತ್ರಿಕ ಮುಷ್ಕರ ಕರೆ ನೀಡಿದೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ. ಇದರ ಭಾಗವಾಗಿರ್ತಕ್ಕಂಥದ್ದು ದೇಶದಲ್ಲಿ ಅನ್ನ ಹಾಕ್ತಕ್ಕಂಥ ಅನ್ನದಾತ ರೈತರದು ಯಾವುದೇ ಕಾರಣಕ್ಕೂ ಕೂಡ MSPಯನ್ನು ನಿಗದಿ ಮಾಡಲಾರದೆ ಇರತಕ್ಕಂಥ ರೈತ ವಿರೋಧಿ ನೀತಿಯನ್ನು ಧಿಕ್ಕರಿಸಿ ತಕ್ಷಣವೇ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ C2+50% ಸೇರಿಸಿ MSP ಕಾನೂನನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದನ್ನು ನಂಬರ್ 1 ಬೇಡಿಕೆಯನ್ನು ಒತ್ತಾಯವನ್ನು ಮಾಡ್ತೀವಿ. ಇದ್ರ ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು 9ನೇ ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಮುಷ್ಕರದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ವಿ. ಇದ್ರ ಜೊತೆಯಲ್ಲಿ ರೈತರ ಆತ್ಮಹತ್ಯೆಗಳನ್ನು ಸಾಲದ ಬಾಧೆ ತಾಳಾರದೆ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ದಿನೇ ದಿನೇ ಹೆಚ್ಚಾಗ್ತಾಯಿದೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ. ಇನ್ನು ಇದ್ರ ಜೊತೆಯಲ್ಲಿರ್ತಕ್ಕಂಥದ್ದು ಇವತ್ತು ಒಂದೇ ನಾಣ್ಯದ 2 ಮುಖಗಳು ಅಂತೇಳಿ ನಾವು ಕರೆದಿರೋದು ತಪ್ಪಾಗಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಯಾವ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಹಾಕೋದು, ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಹಾಕ್ತಕ್ಕಂಥ ನೀತಿಯನ್ನು ರೈತ ವಿರೋಧಿ ಧೋರಣೆಯನ್ನು ತಾಳ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನೂ ಕೂಡ ನಮಗೆ ಇವತ್ತು ಗುಲ್ಬರ್ಗಾ ಜಿಲ್ಲಾ ತೊಗರಿಯ ನಾಡಿನ ರೈತರಿಗೆ ದ್ರೋಹ ಬಗ್ದಿರ್ತಕ್ಕಂಥ ರಾಜ್ಯದ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಬಯಸ್ತಿದ್ದೀವಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ತೊಗರಿಯ ನಾಡಿನಲ್ಲಿರ್ತಕ್ಕಂಥ 1,80,000 ಹೆಕ್ಟರ್ ತೊಗರಿ ಬೆಳೆ ನಷ್ಟ ಹಾನಿಯಾಗಿರ್ತಕ್ಕಂಥದ್ದನ್ನು ಯಾವ ಗುಲ್ಬರ್ಗ ಜಿಲ್ಲೆಗೆ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ವರದಿಯನ್ನು ತರಿಸ್ಕೊಂಡು ಪರಿಹಾರ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಾತಿಗೆ ತಪ್ಪಿದ ಕರ್ನಾಟಕ ರಾಜ್ಯದ ಸರ್ಕಾರ ಮುಖ್ಯಮಂತ್ರಿಗಳು ಅನ್ನೋಂಥ ಮಾತನ್ನು ಈ ಸಂದರ್ಭ ನಾವು ಹೇಳೋಕ್ಕೆ ಬಯಸ್ತೀವಿ. ಪರಿಹಾರ ಅಂತೂ ಯಾವುದೇ ಕಾರಣಕ್ಕೂ ಒಣಗೋಗಿರ್ತಕ್ಕಂಥ ತೊಗರಿ ಪರಿಹಾರ ಕೊಡಲಿಲ್ಲ. ಆದರೆ ಅವರು ಕೇವಲ ಏನು ಇನ್ಸೂರೆನ್ಸ್ ಕೊಟ್ಟಿದ್ದಾರೆ, ಇನ್ಸೂರೆನ್ಸ್ ಬೆಳೆ ವಿಮೆ ಕಟ್ಟಿರ್ತಕ್ಕಂಥ ರೈತರಿಗೆ ಬೆಳೆ ವಿಮೆಯನ್ನು 600 ಕೋಟಿ ರೂಪಾಯಿ ಮಂಜೂರಿ ಮಾಡಿವೆ ಅಂತಕ್ಕಂಥ ಮಾತೇಳಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅದ್ರ ಬಗ್ಗೆ ನಾವೇನು ಕಡೆಗಣಿಸಿಲ್ಲ. ಆದರೂ ಕೂಡ ಆ ಬೆಳೆ ವಿಮೆಯನ್ನು ಕೂಡ ಇನ್ನೂ 50% ಹಣ ಬರಬೇಕಾಗಿದೆ. 50% ಮಾತ್ರ ಇವತ್ತು ಬೆಳೆ ವಿಮೆ ಹಣ ಕೊಟ್ಟಿದ್ದಾರೆ. ಇನ್ನೂ 50% ಉಳಿದಿರ್ತಕ್ಕಂಥದ್ದು ಬೆಳೆ ವಿಮೆ ಹಣನ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾವು ಕೇಳೋಕ್ಕೆ ಬಯಸ್ತೀವಿ. ಇದ್ರ ಜೊತೆಯಲ್ಲಿ ಇವತ್ತಿರ್ತಕ್ಕಂಥದ್ದು ಸರ್ಕಾರಿ ಭೂಮಿ, ಗೈರಾಣಿ ಭೂಮಿ, ಅರಣ್ಯ ಭೂಮಿ ಉಳುಮೆ ಮಾಡತಕ್ಕಂಥ
ಮಾಡ್ತಕ್ಕಂಥ ಬಡ ರೈತರನ್ನು ಹಕ್ಕುಪತ್ರ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ಯಾವ ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು ಹಕ್ಕುಪತ್ರ ಕೊಡ್ತೀವಿ ಇವ್ರಿಗೆ ಒಕ್ಕಲೆಬ್ಸಲ್ಲ ಅಂತೇಳಿ ಈಗ ಆಲ್ರೆಡಿ ಅರಣ್ಯ ಭೂಮಿ ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ 3 ಎಕರೆ 2 ಎಕರೆ ಉಳುಮೆ ಮಾಡ್ತಕ್ಕಂಥ ಬಡ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತದೆ. ಬಡವರ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತದೆ. ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಕಿಂಚಿತ್ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾಯಿಲ್ಲ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾಯಿಲ್ಲ ಅಂತಕ್ಕಂಥದ್ದು ಬರೀ ಮೊಸಳೆ ಕಣ್ಣೀರು ಮಾತ್ರ ಆಗ್ತದೆ. ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನದಾತರ ಪರವಾಗಿದೆ, ರೈತರ ಪರವಾಗಿದೆ ಅಂತಕ್ಕಂಥ ಮಾತನ್ನು ಬರೀ ಕೇವಲ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ಸರ್ಕಾರ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಯಾವ ಭೂ ಸ್ವಾಧೀನ ಮಾಡ್ತಕ್ಕಂಥದ್ದೇ ನೀತಿ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ಬಡವರ ವಿರೋಧಿ ಧೋರಣೆ ತಾಳ್ತಕ್ಕಂಥದ್ದು, ಯಾವ ದೇವನಹಳ್ಳಿಯಲ್ಲಿ ರೈತರಲ್ಲಿ ನಡೀತಕ್ಕಂಥ ಆ ಭೂಮಿಯನ್ನು ಉಳಿಬೇಕು, ಭೂಮಿ ತಾಯಿಯನ್ನು ಉಳಿಬೇಕು, ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ 3.5 ವರ್ಷಗಳಿಂದ ನಿರಂತರವಾಗಿ ಚಳವಳಿ ನಡೀತಕ್ಕಂಥ ಅಲ್ಲಿನ ಹೋರಾಟ ಏನಿತ್ತು, ಆ ಹೋರಾಟದ ಸಂದರ್ಭದಲ್ಲಿ ಯಾವ BJP ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿರುವಂಥ ಸಂದರ್ಭದಲ್ಲಿ ಆ ದೇವನಹಳ್ಳಿ ಹೋರಾಟದ ರೈತರನ್ನ ಹೋರಾಟ ಸ್ಥಳಕ್ಕೆ ಹೋಗಿ ಆ ರೈತರನ್ನು ಬೆಂಬಲಿಸಿ ಸಪೋರ್ಟ್ ಮಾಡಿ ಅವತ್ತೇನಂತ ಹೇಳಿದರು ಅಂತ ಕೇಳಿದ್ರೆ, ಇವತ್ತು BJP ಸರ್ಕಾರ ಇದೆ, ಮುಂದಿನ ದಿನದಲ್ಲಿ ನಮಗೆ ಅಧಿಕಾರ ಕೊಡಿ, ಅಧಿಕಾರಕ್ಕೆ ನಾವು ಬಂದೇವಂದರೆ ಈ ದೇವನಹಳ್ಳಿ ರೈತರದು 13 ಹಳ್ಳಿಯ ರೈತರು ಇವತ್ತು 1770 ಎಕರೆ ಜಮೀನು, ಇದರಲ್ಲಿ ಒಂದು ತುಂಡು ಭೂಮಿನೂ ಕೂಡ ಹೋಗೋಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಏನು ಅವ್ರಿಗೆ ಭರವಸೆ ಕೊಟ್ಟಿದ್ದರು. ಇವತ್ತು ಸರ್ಕಾರ ಇವ್ರದೇ ಇದೆ, ಇವತ್ತು ಅಧಿಕಾರದಲ್ಲಿ ಇವರೇ ಇದ್ದಾರೆ. ಆದರೆ ಆ ದೇವನಹಳ್ಳಿ ರೈತರ ಮೇಲೆ ಅವತ್ತು ಮೊನ್ನೆ ನಡೆದಿರ್ತಕ್ಕಂಥದ್ದು ಸಾಯಂಕಾಲ ಸುಮಾರು ಶಾಂತಿಯುತವಾಗಿ ನಡೆದಿರ್ತಕ್ಕಂಥ ಹೋರಾಟದ ಆ ರೈತರನ್ನು ಅನಾವಶ್ಯಕವಾಗಿ ಮಹಿಳೆಯರನ್ನು ಹಿಗ್ಗಾಮುಗ್ಗವಾಗಿ ಜಗ್ಗಾಡಿಕೆಯಿಂದ ಎಳೆದಾಡಿ ಅರೆಸ್ಟ್ ಮಾಡ್ತಕ್ಕಂಥದ್ದು, ಆ ದಾಳಿ ಇವತ್ತು ಆ ರೈತರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಏನಿದೆ ಸಂಯುಕ್ತ ಹೋರಾಟ ಕರ್ನಾಟಕ ಖಡಾಖಂಡಿತವಾಗಿ ಖಂಡಿಸ್ತೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಕೆಪಿಆರ್ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ, ಎಐಕೆಎಸ್ ಜಿಲ್ಲಾಧ್ಯಕ್ಷರಾದ ಭೀಮಾಶಂಕರ್ ಮಾಡಿಯಾಳ್, ಎಐಎಡಬ್ಲ್ಯೂ ಜಿಲ್ಲಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಕೆಆರ್ಆರ್ಎಸ್ ನ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರಪ್ಪ ಥಂಬೆ, ಎಐಕೆಕೆಎಂಎಸ್ ನ ಜಿಲ್ಲಾಧ್ಯಕ್ಷರಾದ ಮಹೇಶ್ ಎಸ್ಬಿ, ಜಿಲ್ಲಾ ಸಂಚಾಲಕರಾದ ಅರ್ಜುನ್ ಗೊಬ್ಬೂರ್, ಡಿಎಸ್ಎಸ್ ಅಧ್ಯಕ್ಷರಾದ ಮಲ್ಲನಗೌಡ ಪಾಟೀಲ್, ಕೆಆರ್ಆರ್ಎಸ್ ನ ರಾಜ್ಯ ಕನ್ವೀನರ್ ಎಸ್ಆರ್ ಕೊಲ್ಲೂರು, ಅಂಬೇಡ್ಕರ್ ವಾದಿ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎಂಬಿ ಸಜ್ಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಕುರುಬ ಹಾಲುಮತಗೊಂಡ ಸಮಾಜದ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ಕಾರ್ಯದರ್ಶಿಗಳಾದ PN ಕೃಷ್ಣಮೂರ್ತಿ ಅವರು ಮಾಹಿತಿ ನೀಡಿದ್ದಾರೆ. ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಸಂಸ್ಥೆಯ ವತಿಯಿಂದ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ ಕನಿಷ್ಠ 95% ಅಂಕಗಳು ಮತ್ತು PUC ಪರೀಕ್ಷೆಯಲ್ಲಿ ಕನಿಷ್ಠ 90% ಅಂಕಗಳನ್ನು ಗಳಿಸಿದ ಕುರುಬ ಹಾಲುಮತಗೊಂಡ ಸಮಾಜದ ಕಲಬುರಗಿ ಕಂದಾಯ ವಿಭಾಗದ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದ್ದು, ಈ ಬಗ್ಗೆ ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕನಕಶ್ರೀ ಚಾರಿಟಬಲ್ ಟ್ರಸ್ಟಿನ ಕಾರ್ಯದರ್ಶಿಗಳಾದ PN ಕೃಷ್ಣಮೂರ್ತಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕುರುಬ ಸಮಾಜದ ಸಮಾನ ಮನಸ್ಕ ನಿವೃತ್ತ ಅಧಿಕಾರಿಗಳು ಸ್ಥಾಪನೆ ಮಾಡಿದ್ದೇವೆ. ಹೀಗೆ 12 ವರ್ಷಗಳಾಗಿದ್ದಾವೆ. ಈ ಒಂದು ಸಂಸ್ಥೆಯಿಂದ ಸಮಾಜದಲ್ಲಿ ಗಣನೀಯ ಸಾಧನೆ ಮಾಡಿರ್ತಕ್ಕಂಥ ಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಬಂದಿದ್ದೇವೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ, ಅಂದರೆ ಅದು ಶಿಕ್ಷಣ ಆಗಿರ್ಬೋದು, ಕ್ರೀಡೆ, ರಾಜಕೀಯ, ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಅಭಿನಂದನೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ, ಅಂದರೆ ರಾಜ್ಯದ ಮೂಲೆ ಮೂಲೆಗಳ ಗ್ರಾಮೀಣ ಪ್ರದೇಶದ ಏನು ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಧನ ಸಹಾಯ ಮಾಡ್ತಾ ಅವರ ಓದಿಗೆ ನಾವು ನಮ್ಮ ಕೈನಲ್ಲಿ ಆದಷ್ಟು ಮಟ್ಟಿಗೆ ಸಹಾಯವನ್ನು ನೀಡ್ತಾ ಬಂದಿದ್ದೇವೆ. ಮತ್ತು ವಿಶೇಷವಾಗಿ ಕಳೆದ 12 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರವನ್ನು ಏನು SLC ಮತ್ತು PUC ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದಂಥ ಸಮಾಜದ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಬಂದಿದ್ದೇವೆ. ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಧನ ಸಹಾಯವನ್ನು, ಪ್ರೋತ್ಸಾಹ ಧನವನ್ನು, ಪ್ರಶಂಸಾ ಪತ್ರವನ್ನು ಕೊಟ್ಟು ಅವರಿಗೆ ಪ್ರೇರಣೆಯನ್ನು ನೀಡ್ತಾ ಬಂದಿದ್ದೇವೆ. ಮೊದಲಿಗೆ ನಾವು 12 ವರ್ಷಗಳ ಹಿಂದೆ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಮಾಡ್ತಾ ಬಂದು, ಆನಂತರ ನಮ್ಮ ಸಂಪನ್ಮೂಲಗಳು ಹೆಚ್ಚಿಗೆ ಆದಾಗೆ
ನಾವು ಬೆಂಗಳೂರು ಜಿಲ್ಲೆಗೆ, ಬೆಂಗಳೂರು ನಗರ ಜಿಲ್ಲೆಗೆ, ಆನಂತರ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅದನ್ನು ಕಾರ್ಯಕ್ರಮ ವಿಸ್ತರಣೆ ಮಾಡಿದ್ದು. ಆನಂತರ ಒಟ್ಟಾರೆ ಬೆಂಗಳೂರು ಡಿವಿಷನ್ ಏನು 9 ಜಿಲ್ಲೆಗಳು ಬರ್ತವೆ, 9 ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಮಾಡಿದ್ದು. ಕಳೆದ ವರ್ಷ ನಾವು ಏನು ಬೆಳಗಾವಿ 12 ಜಿಲ್ಲೆಗಳು ಏನು ಬರ್ತವೆ, ಬೆಳಗಾವಿ ವಿಭಾಗದ ಮಕ್ಕಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ. ಈ ವರ್ಷ ಈ ಕಲ್ಯಾಣ ಕರ್ನಾಟಕ ಕಲಬುರಗಿ ವಿಭಾಗದ ಮಕ್ಕಳಿಗೆ ಈ ಕಾರ್ಯಕ್ರಮ ನೆರವೇರಿಸಬೇಕು ಅಂತ ನಾವು ನಮ್ಮ ಸಮಿತಿಯಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಈಗಾಗಲೇ ಹೇಳಿದಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹಧನವನ್ನು ಕೊಡ್ತಾ ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ. ಈ ಕ್ರೈಟೀರಿಯಾ ಏನಪ್ಪ ಅಂದರೆ SSLC ಪರೀಕ್ಷೆಯಲ್ಲಿ 95% ಆ್ಯಂಡ್ ಎಬೋವ್, PUC ಪರೀಕ್ಷೆಯಲ್ಲಿ 95 SLC ಪರೀಕ್ಷೆಯಲ್ಲಿ 95 ಆ್ಯಂಡ್ ಎಬೋವ್, PUCನಲ್ಲಿ 90 ಆ್ಯಂಡ್ ಎಬೋವ್ ಅಂಕಗಳನ್ನು ಪಡೆದಿರಬೇಕು. ಮತ್ತೊಂದೇನೆಂದರೆ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಯಾರು ಅರ್ಹರಿದ್ದಾರೆ ಅಂದರೆ ಕಲಬುರಗಿ ರೆವಿನ್ಯೂ ಡಿವಿಷನಲ್ಲಿ ಅಭ್ಯಾಸ ಮಾಡಿರಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ HM ರೇವಣ್ಣ, ಅಧ್ಯಕ್ಷರಾದ TB ಬಳಗಾವಿ, ಖಜಾಂಚಿಗಳಾದ M ಪ್ರಕಾಶ್, ಟ್ರಸ್ಟಿಗಳಾದ M ಮಹದೇವ್, ರಂಗಧಾಮಯ್ಯ C, HR ಸಂಗಮರ್, K ಜಯರಾಮು, C ಬಸವರಾಜು ಹಾಗೂ V ಮುನಿಚೋಡಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.